ಎಲ್ಲರಿಗೂ ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಕಲಬುರಗಿ ಪ್ರವಾಸೋದ್ಯಮದ ಉತ್ತೇಜನಕ್ಕೆ ಕೈಪಿಡಿ ಬಿಡುಗಡೆ, ಹೂಡಿಕೆದಾರರ ಆಹ್ವಾನಕ್ಕೆ ಸರ್ಕಾರ ಸಿದ್ಧ ಎಂದ ಸಿಎಂ. ಸ್ಕೀಯಿಂಗ್ ಅಡ್ವೆಂಚರ್ನಲ್ಲಿ ಬ್ಯುಸಿಯಾಗಿರುವ ಕಿರಣ್ ರಾಜ್, ಹಿಮಾಲಯದಲ್ಲಿ ಕರ್ಣನ ಸಾಹಸ ಕ್ರೀಡೆ. ದೆಹಲಿ ಪ್ರವಾಸೋದ್ಯಮದ ಹೊಸ ಅಧ್ಯಾಯ, ರಾಷ್ಟ್ರ ರಾಜಧಾನಿ ಮುಂದೆ ಸಿಟಿ ಆಫ್ ಮ್ಯೂಸಿಯಂಸ್. ಮಿಡಲ್ ಈಸ್ಟ್ ಸಂಘರ್ಷದಿಂದ ಹೆಚ್ಚಿದ ಆತಂಕ, ವಿಮಾ ಕಂಪನಿಗಳ ಪಾಲಿಸಿಗಳ ಮರು ಮೌಲ್ಯಮಾಪನ. ಕಲಬುರಗಿ ಜಿಲ್ಲಾಡಳಿತ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಜಿಲ್ಲೆಯ ಪ್ರವಾಸೋದ್ಯಮ ಬ್ರೋಷರ್ ಮತ್ತು ಕೈಪಿಡಿಯನ್ನ ಬಿಡುಗಡೆಗೊಳಿಸಲಾಯಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಿಲ್ಲೆಯ ಪ್ರವಾಸಿ ಸ್ಥಳಗಳ ಬಗ್ಗೆ ಪ್ರಚಾರಪಡಿಸಲು ಈ ಕೈಪಿಡಿಗಳಿಗೆ ಚಾಲನೆ ನೀಡಲಾಗಿದೆ. ಈ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜರುಗುವ ಪ್ರವಾಸೋದ್ಯಮ ಮೇಳಗಳು, ಎಕ್ಸ್ಪೋಗಳಲ್ಲಿ ಹಲವಾರು ಪ್ರವಾಸೋದ್ಯಮ ಕ್ಷೇತ್ರದ ಹೂಡಿಕೆದಾರರು ಮತ್ತು ಪಾಲುದಾರರು ಭಾಗವಹಿಸುತ್ತಾರೆ. ಅಂತಹ ಹೂಡಿಕೆದಾರರನ್ನ ಕಲಬುರಗಿ ಜಿಲ್ಲಾ ಪ್ರವಾಸೋದ್ಯಮದಲ್ಲಿ ಹೂಡಿಕೆ ಮಾಡಲು ಕೋರಲಾಗಿದೆ. ಹಲವಾರು ಉತ್ಸಾಹಿ ಹೂಡಿಕೆದಾರರು ಈ ಬಗ್ಗೆ ಆಸಕ್ತಿ ತೋರಿದ್ದು, ಹೆಚ್ಚಿನ ಮಾಹಿತಿಗಳನ್ನು ಮುಂಬರುವ ದಿನಗಳಲ್ಲಿ ನೀಡಲಾಗುವುದು ಎಂದು ಸಿಎಂ ತಿಳಿಸಿದ್ದಾರೆ. ಖ್ಯಾತ ನಟ ಕಿರಣ್ ರಾಜ್ ಸ್ಕೀಯಿಂಗ್ ಮಾಡಲು ಹಿಮಾಲಯಕ್ಕೆ ತೆರಳಿದ್ದಾರೆ. ಹಿಮಾಲಯದಲ್ಲಿ ಅಡ್ವೆಂಚರ್ ಮೋಡ್ನಲ್ಲಿರುವ ಕಿರಣ್ ಈ ಹಿಂದೆಯೂ ಅನೇಕ ಬಾರಿ ಸ್ಕೀಯಿಂಗ್ ಕೈಗೊಂಡಿದ್ದಾರೆ. ಆದರೆ ಈ ಬಾರಿ ವಿಶೇಷವೆಂದರೆ ಸ್ಕೀಯಿಂಗ್ ಅಡ್ವೆಂಚರ್ನಲ್ಲಿ ಬಿಗಿನರ್ ಆಗಿರುವ ನಟ ತಮ್ಮ ಸ್ಕಿಲ್ಸ್ ಅನ್ನ ಹೆಚ್ಚಿಸಿಕೊಳ್ಳಲು ಸರ್ವ ಪ್ರಯತ್ನ ಮಾಡ್ತಾ ಇದ್ದಾರೆ. ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಬಗ್ಗೆ ವಿಡಿಯೋ ಹಂಚಿಕೊಂಡಿರುವ ಕಿರಣ್ ರಾಜ್, ಲೈಫ್ ಈಸ್ ಸೋ ಬ್ಯೂಟಿಫುಲ್ ವೆನ್ ಯು ಅನ್ಲಾಕ್ ಯುವರ್ ಸೆಲ್ಫ್ ಅಂದಿದ್ದಾರೆ. ಬ್ರಾಟಿಸ್ಲಾವಾ ವಿಶ್ವದ ಏಕೈಕ ರಾಜಧಾನಿ ನಗರವಾಗಿದ್ದು, ಇದು ಎರಡು ಸ್ವತಂತ್ರ ದೇಶಗಳಾದ ಆಸ್ಟ್ರಿಯಾ ಮತ್ತು ಹಂಗೇರಿಗಳೊಂದಿಗೆ ತನ್ನ ಗಡಿಯನ್ನ ಹಂಚಿಕೊಂಡಿದೆ. ಇಲ್ಲಿನ ನಗರದ ಮಧ್ಯಭಾಗದಿಂದ ಕೇವಲ ಕೆಲವೇ ನಿಮಿಷಗಳಲ್ಲಿ ನೀವು ನೆರೆಯ ದೇಶದ ಗಡಿಯನ್ನು ತಲುಪಬಹುದು. ಇಲ್ಲಿನ ಹಳೆಯ ನಗರದ ರಸ್ತೆಗಳಲ್ಲಿ ಅಡ್ಡಾಡುವಾಗ ನೀವು ನೆಲದ ಮಟ್ಟದಲ್ಲಿರುವ ಕಂಚಿನ ಪ್ರತಿಮೆಗಳನ್ನು ಕಾಣಬಹುದು. ಇವುಗಳಲ್ಲಿ ಅತ್ಯಂತ ಪ್ರಸಿದ್ಧವಾದುದು ಕಮಿಲ್ ಎಂಬ ಪ್ರತಿಮೆ. ಇದು ಒಳಚರಂಡಿಯ ಮ್ಯಾನ್ ಹೋಲ್ನಿಂದ ಹೊರಗೆ ಇಣುಕಿ ನೋಡುತ್ತಿರುವ ವ್ಯಕ್ತಿಯಂತಿದ್ದು, ಪ್ರವಾಸಿಗರು ಇದರ ತಲೆ ಸವರುತ್ತಾ ಫೋಟೋ ತೆಗೆದುಕೊಳ್ಳುವುದು ಇಲ್ಲಿನ ಸಂಪ್ರದಾಯ. ಡ್ಯಾನ್ಯೂಬ್ ನದಿಯ ಮೇಲೆ ಕಟ್ಟಲಾಗಿರುವ ನೋವಿ ಮೋಸ್ಟ್ ಸೇತುವೆಯ ತುದಿಯಲ್ಲಿ ಹಾರುವ ತಟ್ಟೆಯ ಆಕಾರದ ರೆಸ್ಟೋರೆಂಟ್ ಮತ್ತು ವೀಕ್ಷಣಾ ಗೋಪುರವಿದೆ. ಇದು ನಗರದ ಅತ್ಯಂತ ಆಧುನಿಕ ಗುರುತಾಗಿದೆ. ಹಾಗಾದ್ರೆ ಬ್ರಾಟಿಸ್ಲಾವಾ ಯಾವ ದೇಶದ ರಾಜಧಾನಿ? ದೆಹಲಿ ಪ್ರವಾಸೋದ್ಯಮದ ಹೊಸ ಅಧ್ಯಾಯವನ್ನ ಪ್ರಾರಂಭಿಸಲು ಸರ್ಕಾರ ನಿರ್ಧರಿಸಿದೆ. ದೆಹಲಿ ಪ್ರವಾಸೋದ್ಯಮದಲ್ಲಿ ಭಾರಿ ಬದಲಾವಣೆಯನ್ನ ತರಲು ಮುಂದಾಗಿರುವ ಸರ್ಕಾರ ಪ್ರಸಿದ್ಧ ಮತ್ತು ಪರಿಚಿತ ಸ್ಮಾರಕಗಳನ್ನು ಪ್ರವಾಸಿ ಸ್ನೇಹಿಯಾಗಿಸಲು ಸಜ್ಜಾಗಿದೆ. ಇದಲ್ಲದೆ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೂಡಿಕೆಯನ್ನ ಹೆಚ್ಚಿಸಲು ಖಾಸಗಿ ಸಂಸ್ಥೆಗಳ ಸಹಯೋಗಕ್ಕೆ ಮುಂದಾಗಿದೆ. ಪ್ರವಾಸಿಗರನ್ನ ಹೆಚ್ಚು ಆಕರ್ಷಿಸಲು ನೈಟ್ ಲೈಫ್, ಹೆರಿಟೇಜ್ ವಾಕ್ ಮತ್ತು ಸಾಂಸ್ಕೃತಿಕ ಉತ್ಸವಗಳನ್ನು ಉತ್ತೇಜಿಸುವುದು ಈ ಯೋಜನೆಯ ಭಾಗವಾಗಿದೆ. ಸ್ಮಾರಕಗಳ ಬಗ್ಗೆ ಪರಿಚಯಿಸಲು ಮತ್ತು ಹೆರಿಟೇಜ್ ವಾಕ್ನಲ್ಲಿ ವಿವಿಧ ಸಾಂಸ್ಕೃತಿಕ ಸ್ಥಳಗಳ ಕುರಿತು ಮಾಹಿತಿಯನ್ನ ನೀಡಲು ತಜ್ಞರನ್ನ ನೇಮಿಸಲು ಸರ್ಕಾರ ನಿರ್ಧರಿಸಿದೆ. ಒಟ್ಟಿನಲ್ಲಿ ರಾಷ್ಟ್ರ ರಾಜಧಾನಿ ಇನ್ನು ಮುಂದೆ ಸಿಟಿ ಆಫ್ ಮ್ಯೂಸಿಯಂಸ್ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಅಂತಿದ್ದಾರೆ ಸ್ಥಳೀಯರು. ರಷ್ಯಾ, ಉಕ್ರೇನ್ ಮತ್ತು ಮಿಡಲ್ ಈಸ್ಟ್ ಸಂಘರ್ಷವನ್ನ ಗಮನದಲ್ಲಿರಿಸಿ ಭಾರತೀಯ ಪ್ರಯಾಣಿಕರ ಸುರಕ್ಷತಾ ಹಿತದೃಷ್ಟಿಯಿಂದ ವಿಮಾ ಕಂಪನಿಗಳು ತಮ್ಮ ಪಾಲಿಸಿಗಳಲ್ಲಿ ಕೆಲವು ಬದಲಾವಣೆಗಳನ್ನು ತರಲು ನಿರ್ಧರಿಸಿದೆ. ಸಂಘರ್ಷ ಪೀಡಿತ ದೇಶಗಳಿಗೆ ಪ್ರಯಾಣಿಸುವವರಿಗೆ ವಿಮಾ ಕಂಪನಿಗಳು ಹೆಚ್ಚಿನ ಪ್ರೀಮಿಯಂ ಪರಿಚಯಿಸಲು ನಿರ್ಧರಿಸಿದೆ. ವಿಶೇಷವಾಗಿ ಯುರೋಪ್ ಮತ್ತು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ತೆರಳುವ ಪ್ರಯಾಣಿಕರು ಅಪಾಯದ ಸಾಧ್ಯತೆಗಳನ್ನು ಗಮನದಲ್ಲಿರಿಸಿ ದರಗಳನ್ನು ಪರಿಷ್ಕರಿಸ್ತಾ ಇದ್ದಾರೆ. ಸಾಮಾನ್ಯ ಪ್ರಯಾಣ ವಿಮೆಗಳು ಯುದ್ಧ ಅಥವಾ ಭಯೋತ್ಪಾದನೆಯಿಂದ ಉಂಟಾಗುವ ನಷ್ಟಗಳನ್ನು ಒಳಗೊಳ್ಳುವುದಿಲ್ಲ. ಹೀಗಾಗಿ ಪ್ರಯಾಣಿಕರು ಹೆಚ್ಚುವರಿ ಸೌಲಭ್ಯಗಳನ್ನು ಕೇಳ್ತಾ ಇದ್ದಾರೆ. ಆದ್ದರಿಂದ ಭಾರತೀಯ ವಿಮಾ ಕಂಪನಿಗಳು ತಮ್ಮ ಪಾಲಿಸಿಗಳನ್ನು ಮರು ಮೌಲ್ಯಮಾಪನ ಮಾಡುತ್ತಿವೆ ಎಂದು ತಿಳಿದು ಬಂದಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಮಕ್ಕೆ ಕಿ ರೋಟಿ ಯಾವ ರಾಜ್ಯದ ಆಹಾರ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.